ನಮಸ್ಕಾರ ವೀಕ್ಷಕರೇ, ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ನೋಡಿ, ಇವತ್ತು ನಾನು ಮಾತಾಡೋಕ್ಕೆ ಬಂದಿರೋ ಟಾಪಿಕ್ ಬಂದುಬಿಟ್ಟು ಮಕ್ಕಳಿಗೆ ಒಂದು ಒಳ್ಳೆಯ ಸಂಸ್ಕಾರ ಮತ್ತು ಮಕ್ಕಳಿಗೆ ಒಂದು ಈ ತಂದೆ ತಾಯಿಗಳ ಮೌಲ್ಯಗಳನ್ನು ನಾವು ತಿಳಿಸ್ಕೊಡ್ಬೇಕು ಅನ್ನೋ ವಿಷಯದ ಬಗ್ಗೆ ನಾನು ಇವಾಗ ಆಯ್ಕೆ ಮಾಡಿದ್ದೀನಿ ಟಾಪಿಕ್ನ. ಏನು ಗೊತ್ತಾ, ಈಗ ಮೊದಲಿನ ಕಾಲದಲ್ಲಿ ನೋಡಿ ಕೂಡು ಕುಟುಂಬ ಇರೋದು, ಅವಿಭಕ್ತ ಕುಟುಂಬ ಅಂದರೆ ತುಂಬ ಜನ ಅಜ್ಜಿ ತಾತ ತಂದೆ ತಾಯಿ ಅಕ್ಕ ತಂಗಿ ಅಣ್ಣ ತಮ್ಮ, ಅವ್ರ ಚಿಕ್ಕಪ್ಪಂದಿರು ಅವ್ರ ಚಿಕ್ಕಮ್ಮಂದಿರು, ಈಗ ಅವ್ರ ದೊಡ್ಡಪ್ಪ ಅವ್ರ ದೊಡ್ಡಮ್ಮ, ಆ ಥರ ಅಂದರೆ ಒಂದು ತುಂಬ ಕುಟುಂಬ ಇರೋದು. ಮಕ್ಕಳಿಗೆ ಇವ್ರು ನಮ್ಮ ದೊಡ್ಡಪ್ಪ ಇವ್ರು ನಮ್ಮ ಚಿಕ್ಕಪ್ಪ, ಇದೆಲ್ಲ ಅಂದರೆ ಮಕ್ಕಳಿಗೆ ಒಂದು ಸಂಬಂಧಗಳ ಬೆಲೆ ಗೊತ್ತಿತ್ತು ಅವಾಗ. ಬಟ್ ಇವಾಗ ಏನಾಗಿದೆ ಗೊತ್ತಾ, ಒಬ್ಬೊಬ್ಬರೇ ಇದ್ದು ಅಂದರೆ ಎಲ್ಲರೂ ಸಪ್ರೇಟ್ ಆಗೋಕ್ಕೆ ಸ್ಟಾರ್ಟ್ ಆದಮೇಲೆ, ಬರೀ ಗಂಡ ಹೆಂಡತಿ ಮಕ್ಕಳು ಇರೋದು ಸ್ಟಾರ್ಟ್ ಮಾಡಿದ ಮೇಲೆ ಇವಾಗ ಮಕ್ಕಳಿಗೆ ಸಂಬಂಧಗಳ ಬೆಲೆನೇ ಗೊತ್ತಿಲ್ಲ. ಫಸ್ಟ್ ಆಫ್ ಆಲು ಅದನ್ನು ಮಾಡಿದ್ದೇ ನಾವು. ಯಾಕಂದರೆ ಮೊದಲು ನೋಡಿ, ನಾವು ನಮ್ಮ ಹಿರಿಯರಿಗೆ ಎಷ್ಟೊಂದು ಮರ್ಯಾದೆ ಕೊಡ್ತಿದ್ವಿ. ಮೊದಲೆಲ್ಲ ಯಾವುದಾದ್ರೂ ಕೆಲಸ ಮಾಡೋದಾದರೆ ಫಸ್ಟು ಒಂದು ಹೋಗಿ ತಾತಗೆ ನಮಸ್ಕಾರ ಮಾಡು, ಹೋಗಿ ನಿಮ್ಮ ಅಪ್ಪಗೆ ನಮಸ್ಕಾರ ಮಾಡು, ಆ ಥರ. ಅಂದರೆ ಅಪ್ಪ ಅಮ್ಮಂದ್ರಿಗೆಲ್ಲ ಅಷ್ಟೊಂದು ಬೆಲೆ ಇತ್ತು ಅವಾಗ. ಮತ್ತು ನೋಡಿ, ಹಿರಿಯರ ಆಡಳಿತ ಇರುವಾಗ ಮನೆಯಲ್ಲೆಲ್ಲ ಎಷ್ಟೊಂದು ಜನ ಅಣ್ಣ ತಮ್ಮಂದಿರೆಲ್ಲ ಒಟ್ಟಿಗೆ ಇದ್ದರು, ಎಲ್ಲ ಕೂಡಿ ಬಾಳ್ತಾ ಇದ್ರು. ಅಂದರೆ ಏನು ಗೊತ್ತಾ, ಅದು ಹೇಳೋಕ್ಕಾಗದೇ ಇರೋವಷ್ಟು ಖುಷಿ ಇರೋದು. ಮತ್ತು ಎಷ್ಟು ಬೇಗ ಅವರು ಒಂಥರ ಯಾವುದಾದ್ರೂ ಈ ಫ್ಯಾಮಿಲಿ ಫಂಕ್ಷನ್ಗಳಲ್ಲಿ ಅಥವಾ ಊರಲ್ಲಿ ಅವ್ರ ಸ್ಥಾನನೇ ಒಂಥರ ದೊಡ್ಡದಾಗಿರೋದು. ಇವಾಗೆಲ್ಲ ಆ ಥರ ಇಲ್ಲ. ಏನು ಗೊತ್ತಾ, ಎಲ್ಲ ಅವರವರ ಒಂದು ಜೀವನವನ್ನು ಅವ್ರು ನೋಡ್ಕೊತಾ ಇದ್ದಾರೆ. ಹಾಗಿರುವಾಗ ಇವಾಗ ಮಕ್ಕಳಿಗೆ ನಾವು ದೊಡ್ಡವ್ರಿಗೆ ಬೆಲೆ ಕೊಡಬೇಕು, ದೊಡ್ಡವ್ರಿಗೆ ಒಂದು ಒಂದು ಮರ್ಯಾದೆ ಕೊಡಬೇಕು ಅನ್ನೋದು ಇವಾಗಿನ ಮಕ್ಕಳಿಗೆ ಗೊತ್ತಾಗಲ್ಲ. ಫಸ್ಟ್ ಆಫ್ ಆಲ್ ಅದನ್ನು ನಾವೇ ಮಾಡಲ್ಲ. ಇವಾಗ ನೋಡಿ, ನಮ್ಮ ಮನೆಯಲ್ಲಿ ತಂದೆ ತಾಯಿಗಳು ಇರಲಿ, ಅತ್ತೆ ಮಾವಂದ್ರು ಇರಲಿ, ನಾವು ಯಾರನ್ನೂ ನೋಡ್ಕೊಳಕ್ಕೆ ಇಷ್ಟಪಡಲ್ಲ ಫಸ್ಟು. ಆದರೆ ಮೊದಲೆಲ್ಲ ಆ ಥರ ಇರಲಿಲ್ಲ. ಅತ್ತೆ ಮಾವನ್ನ ಕೂಡ ತಂದೆ ತಾಯಿಗಳ ರೂಪದಲ್ಲಿ ನೋಡ್ತಾ ಇದ್ದರು. ಹಾಗಿರುವಾಗ ಎಲ್ಲ ಚೆನ್ನಾಗೇ ಇತ್ತು. ಮತ್ತು ನೋಡಿ, ಅವಾಗ ಅವರಿಗೆ ಹುಟ್ಟಿದ ಮಕ್ಕಳು ಅಂದರೆ ಇವಾಗ ನಾವುಗಳೇ ಅಂದ್ಕೊಳ್ಳಿ, ನಮ್ಗೆ ಅವ್ರ ಬೆಲೆ ಎಲ್ಲ ಗೊತ್ತಿರೋದು, ಅಜ್ಜಿ ತಾತನ ಬೆಲೆ ಎಲ್ಲ ಗೊತ್ತಿರೋದು. ಆಮೇಲೆ ಇವಾಗ ನಮ್ಮ ಅಜ್ಜಿ ತಾತನ ನಮ್ಮ ಅಪ್ಪ ಅಮ್ಮ ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ನಾವು ನೋಡ್ಕೋಬೇಕು ಅನ್ನೋದು ನಮ್ಮ ಮೈಂಡಿಗೂ ಬರೋದು. ಬಟ್ ಇವಾಗಿನ ಕಾಲದಲ್ಲಿ ಅಂದರೆ ಎಲ್ಲರೂ ಆ ಥರ ಮಾಡ್ತಾರೆ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಆದರೆ ಸುಮಾರಲ್ಲ, ಒಂದು 90% ಜನ ಇವಾಗ ಅಪ್ಪ ಅಮ್ಮನ ನೋಡ್ಕೊಳಕ್ಕೆ ರೆಡಿ ಇಲ್ಲ, ಅತ್ತೆ ಮಾವನ ನೋಡ್ಕೊಳಕ್ಕೆ ರೆಡಿ ಇಲ್ಲ. ಸೊ ಅವ್ರವ್ರ ಲೈಫಲ್ಲಿ ಅವರು ಬ್ಯುಸಿ ಆಗಿಬಿಟ್ಟಿದ್ದಾರೆ. ಇದೇನಾಗುತ್ತೆ ಅಂದರೆ, ಇವಾಗ ಮೊದಲೇ ಮೊಬೈಲ್ ಬಂದು 75% ನಮ್ಮ ಜೀವನನ ಎಲ್ಲ ತಿಂದಾಕ್ಬಿಟ್ಟಿದೆ. ಇನ್ನು ಉಳಿದಿರೋದೇ 25%. ನಾವು ಈ ಒಂದು ಬ್ಯುಸಿ ಲೈಫ್ ಸ್ಟೈಲಲ್ಲಿ ಮಕ್ಕಳಿಗೆ ನಾವು ನಮ್ಮ ಮನೆಯಲ್ಲಿರೋ ತಂದೆ ತಾಯಿಗಳಿಗಾಗಲಿ ಅಥವಾ ಅತ್ತೆ ಮಾವರಿಗಾಗಲಿ ಅಥವಾ ಮನೆ ಹೆಣ್ಣು ಮಕ್ಕಳಿಗಾಗಲಿ ಅಥವಾ ಇಲ್ಲಿ ನೋಡಿ, ಸಂಬಂಧಗಳು ಬೆಳೆಯೋದೇ ಅವರಿಂದ. ಸೊ ಹಾಗಿರುವಾಗ ನಾವು ಅವ್ರು ಯಾರಿಗೂ ಮರ್ಯಾದೆ ಕೊಡದೆ ನಮ್ಮ ಕೆಲಸ ನಾವು ಮಾಡ್ತಾ ಇದ್ದರೆ ನಾಳೆ ದಿನ ಅದು ನಮ್ಮ ಮಕ್ಕಳಿಗೆ ಪರಿಣಾಮ ಬೀರುತ್ತೆ. ಮನೆಯಲ್ಲಿ ನೋಡಿ, ಅಜ್ಜಿ ತಾತರಿಗೆ ನೀವು ಯಾವಾಗಲೂ ನೀವು ವಯಸ್ಸಾದವ್ರಿಗೆ ಬೈತಾ ಇದ್ದರೆ ನಾಳೆ ದಿನ ನಿಮಗೂ ವಯಸ್ಸಾಗುತ್ತಲ್ವ, ನಾಳೆ ದಿನ ನಿಮ್ಮ ಮಕ್ಕಳು ಅದೇ ದಾರಿ ಹಿಡಿತಾರೆ. ಸೊ ಹಾಗಿರುವಾಗ ಫಸ್ಟು ಮಕ್ಕಳಿಗೆ ಆ ಥರ ಅಂದರೆ ಒಂದು ಯಾವ ಥರ ಹಿರಿಯರಿಗೆ ಗೌರವ ಕೊಡಬೇಕು, ಹಿರಿಯರಿಗೆ ಯಾವ ಥರ ಬೆಲೆ ಕೊಡಬೇಕು ಅನ್ನೋದನ್ನು ಫಸ್ಟು ತಿಳಿಸ್ಕೊಡಿ. ಇನ್ನು ಸಂಸ್ಕಾರ ಅಂತ ಬಂದಾಗ ನೋಡಿ, ಮನೆಯಲ್ಲೆಲ್ಲ ಆವಾಗಿನ ಕಾಲದಲ್ಲಿ ಎಲ್ಲ ಅಂದರೆ ಹಿರಿಯರ ಆಡಳಿತ ಇರುವಾಗ ನೋಡಿ, ಯಾವ ಸಂಬಂಧಗಳು ಹಾಳಾಗ್ತಾ ಇರಲಿಲ್ಲ. ಎಲ್ಲ ಸಂಬಂಧಗಳು ತುಂಬ ಚೆನ್ನಾಗಿರ್ತಾ ಇತ್ತು. ಆಮೇಲೆ ಇವಾಗ ನೋಡಿ, ಗಂಡ ಹೆಂಡತಿ ಸಂಬಂಧ ಅಂದ್ಕೊಳ್ಳಿ, ಯಾರಲ್ಲೂ ಎಷ್ಟೇ ಮನಸ್ತಾಪ ಇದ್ದರೂ ಅವರೊಳಗಡೆ ಅವರೇ ಕೂತು ಮಾತಾಡಿ ಅದನ್ನು ಬಗೆಹರಿಸ್ಕೊಡ್ತಾ ಇದ್ರು. ಬಟ್ ಇವಾಗ ಎಲ್ಲ ನಮ್ಮ ಆಡಳಿತಕ್ಕೆ ಬಂದಾದಮೇಲೆ ನೋಡಿ, ಎಲ್ಲಿ ನೋಡ್ತೀರಲ್ಲ ಡೈವರ್ಸು, ಎಲ್ಲಿ ನೋಡ್ತೀರಲ್ಲ ಮನಸ್ತಾಪಗಳು, ಈ ಥರ ಕೇಸಸ್ ಜಾಸ್ತಿ ಆಗಿದ್ದಾವೆ. ನಾವು ಯಾವಾಗ ಅಂದರೆ ಓಕೆ, ನಮ್ಮ ಕಾಲ ಮೇಲೆ ನಾವು ನಿಂತ್ಕೋಬೇಕು, ನಮ್ಮ ಜೀವನನ ನಾವು ಮಾಡಬೇಕು. ಬಟ್ ಅದು ಒಂದು ಹಿರಿಯರು ನಡೆದ ದಾರಿಯಲ್ಲಿ ನಡೆದಿದ್ದರೆ ಇವತ್ತಿಗೆ ನಮ್ಮ ಪರಿಸ್ಥಿತಿ ಈ ಥರ ಆಗ್ತಾ ಇರಲಿಲ್ಲ. ನಾನು ಎಲ್ಲರದ್ದು ಅದೇ ಹೇಳ್ತಾ ಇದ್ದೀನಿ. ಏನು ಗೊತ್ತಾ, ಇವಾಗಿನ ಕಾಲಕ್ಕೆ ಹೆಂಗಾಗ್ಬಿಟ್ಟಿದೆ ಅಂತಂದರೆ, ಯಾವ ಸಂಬಂಧಗಳೇ ಬೇಡ, ಫಸ್ಟ್ ಆಫ್ ಆಲ್ ಮಕ್ಕಳೇ ಬೇಡ ಅನ್ನೋ ಲೆವೆಲಿಗೆ ಜನ ಹೊರಟೋಗ್ಬಿಟ್ಟಿದ್ದಾರೆ. ಇವಾಗ ನೋಡಿ, ಒಂದೊಂದು ಮಗು ಇಟ್ಕೊಂಡಿರ್ತಾರೆ, ಅವ್ರಿಗೆ ಅಣ್ಣ ತಂಗಿ ಸಂಬಂಧ ಗೊತ್ತಾಗಲ್ಲ. ಫಸ್ಟ್ ಆಫ್ ಆಲು ಅಪ್ಪ ಅಮ್ಮಂದ್ರೆ ಅವ್ರ ಅಣ್ಣ ತಮ್ಮರು ಅಥವಾ ಅವ್ರ ಅಕ್ಕ ತಂಗಿರ ಮನೆಗೆ ಒಂದು ದಿನ
ದಿನವೂ ಹೋಗಲ್ಲ, ಮಕ್ಕಳನ್ನ ಕರ್ಕೊಂಡು ಹೋಗಲ್ಲ, ಮಕ್ಕಳನ್ನ ಅಲ್ಲಿ ಒಂದು 2 ದಿನ ಇರಕ್ಕೆ ಬಿಡಲ್ಲ, ಅಜ್ಜಿ ತಾತರ ಮನೇಲಿ ಬಿಡಲ್ಲ. ಹಿಂಗಾಗಿರೋದ್ರಿಂದ ಮಕ್ಕಳಿಗೆ ಸಂಬಂಧಗಳ ಬೆಲೆನೂ ಗೊತ್ತಿಲ್ಲ, ಸಂಸ್ಕಾರ ಅಂದರೆ ಏನು ಅಂತ ಮೊದಲೇ ಗೊತ್ತಿಲ್ಲ. ಸೊ ಹಿಂಗಿರುವಾಗ ನಾವು ಹುಟ್ಟಿ ಬೆಳೆದ ಊರನ್ನು ವರ್ಷಕ್ಕೆ 1 ಸತಿ ಅಥವಾ 2 ಸತಿನಾದರೂ ಹೋಗಿ ನಾವಿದ್ದಿರೋ ಜಾಗಗಳನ್ನ ನಮ್ಮ ಹಿರಿಯರನ್ನೆಲ್ಲ ಭೇಟಿ ಮಾಡಿಸಿ, ಅಥವಾ ನಮ್ಮ ಮನೆಯಲ್ಲೇ ಯಾರಾದರೂ ಹಿರಿಯರಿದ್ದರೆ ಅವರಿಗೆ ನಾವು ಒಳ್ಳೆ ಒಂದು ಬೆಲೆಯನ್ನು ಕೊಡ್ತಾ, ನೀವೇನು ಅವ್ರ ಜೊತೆನೇ ಕೂತ್ಕೊಳ್ಳಿ ಅಂತ ನಾನು ಹೇಳ್ತಾ ಇಲ್ಲ. ಓಕೆ, ನಮಗೆ ನಮ್ಮದೇ ಆದ ಕೆಲಸ ಕಾರ್ಯಗಳಿರುತ್ತೆ, ನಮ್ಮದೇ ಆದ ಬ್ಯುಸಿ ಲೈಫ್ ಇದೆ, ಒಪ್ಕೊಳ್ಳೋಣ. ಆದರೆ ಬಂದಾದಮೇಲೆ ಅಥವಾ ಎಲ್ಲರ ಕೈಲೂ ಇವಾಗ ಫೋನ್ ಇರುತ್ತೆ, ಯಾವಾಗಾದರೂ ಒಂದು ಸತಿ ಊಟ ಮಾಡಿದ್ರಾ, ನಿಮಗೇನಾದರೂ ಮೆಡಿಕಲ್ ಎಮರ್ಜೆನ್ಸಿ ಇದೆಯಾ, ನೀವು ಚೆನ್ನಾಗಿದ್ದೀರಾ, ನಿಮ್ಗೆ ಏನಾದರೂ ಅವಶ್ಯಕತೆ ಇದೆಯಾ ಅಂತ ಈ ಥರ ಜಸ್ಟ್ ನೀವು ಒಂದು ಒಳ್ಳೆ ಮಾತುಗಳನ್ನು ಕೇಳೋದ್ರಿಂದ ಕೂಡ ಆ ಹಿರಿಜೀವಿಗಳಿಗೆ ಎಷ್ಟು ಖುಷಿಯಾಗುತ್ತೆ. ಆಮೇಲೆ ನೆಕ್ಸ್ಟು ಅದೇ ನಿಮ್ಮ ಮಗು ನೋಡಿಬಿಟ್ಟು ಅದನ್ನು ಕಲಿತು ನಾಳೆ ದಿನ ನೀವು ಒಂದು ವಯಸ್ಸಾದ ಕಾಲಕ್ಕೆ ನಿಮ್ಮ ಮಕ್ಕಳು ಅದೇ ಥರ ನಿಮ್ಮನ್ನು ವಿಚಾರಿಸ್ಕೊಳ್ತಾರೆ ಅಲ್ವಾ. ಇವಾಗ ನೋಡಿ ಅದೆಲ್ಲ ಬಿಡ್ತಾರೆ. ಇವಾಗ ಯಾರು ತಂದೆ ತಾಯಿಗಳು ಬೇಡ, ಅತ್ತೆ ಮಾವುಗಳ ಬೇಡ, ಯಾರೂ ಬೇಡ. ಇನ್ನೊಂದು ಮೇಯ್ನಾಗಿ ಇವಾಗ ಪೇರೆಂಟ್ಸ್ ಏನು ಮಾಡ್ತಾರೆ ಗೊತ್ತಾ, ಓಕೆ ನಿಮ್ಮದು ಒಂದು ಪ್ರೈವೇಟ್ ಲೈಫ್ ಇರುತ್ತೆ, ನಾನು ಒಪ್ಕೊತೀನಿ. ಬಟ್ ಆದರೆ ಇವಾಗ ಏನಾಗ್ತಿದೆ, ಮೊದಲೆಲ್ಲ ನೋಡಿ ಮದುವೆ ಆದರೆ ಗಂಡ ಹೆಂಡತಿ ಮುಖ ನೋಡಬೇಕು ಅಥವಾ ಒಟ್ಟಿಗೆ ಅವ್ರನ್ನ ನೋಡಬೇಕು ಅಂದರೆ ಒಂದು ಯಾವುದಾದ್ರೂ ಫಂಕ್ಷನಲ್ಲಿ ನೋಡಬೇಕು ಇತ್ತು, ಇಲ್ಲಾಂದರೆ ಏನಾದರೂ ಅವ್ರಿಗೇನೋ ಫೋಟೋ ಏನಾದರೂ ಎಮರ್ಜೆನ್ಸಿ ಇದ್ದರೆ ಆವಾಗ ಮಾತ್ರ ಒಟ್ಟಿಗೆ ನೋಡ್ಬೋದಾಗಿತ್ತು. ಇಲ್ಲ ಅಂದರೆ ಅವರೇ ಒಂದು ಕಡೆ ಕೆಲಸದಲ್ಲಿ, ಇವರೇ ಒಂದು ಕಡೆ ಕೆಲಸದಲ್ಲಿ. ಸೊ ಅವರು ಸೇರೋದೇ ಒಂದು ನೈಟು ಅವರೆಲ್ಲರೂ ಎಲ್ಲರೂ ಮಲಗಿದ ಮೇಲೆ ನೈಟು ಅವರು ರೂಮಿಗೆ ಹೋಗಾದ್ಮೇಲೆ ಅವರು ಒಬ್ರಿಗೊಬ್ರು ಒಟ್ಟಿಗೆ ಇರ್ತಾಯಿದ್ರು. ಬಟ್ ಇವಾಗ ಹಂಗಲ್ಲ. ಇವಾಗ ಏನು ಗೊತ್ತಾ, ಮನೇಲಿ ಮಕ್ಕಳು ಬೆಳೆದಿರ್ತಾರೆ, ಮಕ್ಕಳು ದೊಡ್ಡವರಾಗಿರ್ತಾರೆ, ಅದನ್ನು ನೋಡ್ದೇ ಪೇರೆಂಟ್ಸ್ ಏನು ಮಾಡ್ತಾರೆ ಇವಾಗ, ಎಲ್ಲಿ ಅಂದರೆ ಅಲ್ಲೇ. ಅಂದರೆ ನೀವು ಓಕೆ, ನಿಮ್ಮ ಅದು ಪ್ರೈವೇಟ್ ಲೈಫು, ನೀವು ಚೆನ್ನಾಗಿರಿ ಗಂಡ ಹೆಂಡತಿ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಆದರೆ ಮಕ್ಕಳ ಮುಂದೆ ನೀವೇನೇ ಜಸ್ಟ್ ಮಕ್ಕಳ ಮುಂದೆ ನೀವು ಕೂತ್ಕೊಳ್ಳಿ, ತಮಾಷೆ ಮಾಡಿ, ಎಲ್ಲ ಮಾಡಿ, ಅದು ಬಿಟ್ಟು ಮಕ್ಕಳ ಮುಂದೆ ಅಸಭ್ಯ ವರ್ತನೆಯನ್ನು ಮಾಡೋದ್ರಿಂದ ಮಕ್ಕಳು ದಾರಿ ತಪ್ತಾರೆ. ಸೊ ಅವ್ರಿಗೆ ಅದು ಎಷ್ಟು ಪರಿಣಾಮ ಬೀರುತ್ತೆ ಅಂದರೆ, ಇವಾಗಿನ ಮಕ್ಕಳು ನೀವು ಅಂದ್ಕೊಂಡಷ್ಟು ಸುಲಭ ಅಲ್ಲ. ಅವ್ರಿಗೆ ಎಷ್ಟೊಂದು ಬುದ್ಧಿ ಇರುತ್ತಂದರೆ, ನಮಗೆ ಇವರಷ್ಟು ಮೆಚುರಿಟಿ ನಾವು ಇವ್ರ ವಯಸ್ಸಲ್ಲಿರುವಾಗ ನಮಗೆ ಸ್ವಲ್ಪನೂ 1% ನಮಗಿರಲಿಲ್ಲ. ಸೊ ಆ ಒಂದು ಉದ್ದೇಶಕ್ಕೆ ಹೇಳ್ತಾ ಇದ್ದೀನಿ. ನೀವು ಏನೇ ಮಾಡೋದಾದರೂ ನಿಮಗೆ ಅಂತ ಪ್ರೈವೇಟ್ ರೂಮ್ ಇರುತ್ತೆ, ಅಥವಾ ಮಕ್ಕಳು ಸ್ಕೂಲ್ಗೆ ಹೋದ್ಮೇಲೆ ನಿಮಗೆ ಯಾವಾಗ ಟೈಮ್ ಇರುತ್ತೋ ಅವಾಗ ನೀವು ಪ್ರೈವೇಟ್ ಆಗಿ ನೀವು ಏನೇ ಮಾಡಿದರೂ ಅದನ್ನು ಪ್ರೈವೇಟ್ ಆಗಿ ಮಾಡಿ, ಮಕ್ಕಳ ಮುಂದೆ ಏನು ಮಾಡೋಕ್ಕೆ ಹೋಗಬೇಡಿ. ಸೊ ಹೀಗಾಗಿ ಇವಾಗ ಮಕ್ಕಳು ನೋಡಿ ಈ ಥರದ್ದೆಲ್ಲ ನೋಡಿಬಿಟ್ಟು ಮಕ್ಕಳು ಒಂದು ಬೇರೆ ದಾರಿನೇ ಹಿಡಿತಾ ಇದ್ದಾರೆ. ಮಕ್ಕಳು ಹಾಳಾಗೋದಕ್ಕೆ ಕಾರಣ ಮೇನು ನಾವು ಕೊಡ್ತಿರೋಂಥ ಒಂದು ಅವ್ರಿಗೆ ಜಾಸ್ತಿ ಒಂದು ಫ್ರೀಡಮ್ನ ಕೊಟ್ಬಿಟ್ಟಿದ್ದೀವಿ. ಸೊ ಅದು ಮೇನ್ ಕಾರಣ. ಇನ್ನೊಂದು ನಮ್ಮ ಒಂದು ಹಿರಿಯರನ್ನ, ನಮ್ಮ ಅಜ್ಜಿ ತಾತಂದ್ರೆ, ನಮ್ಮ ಅತ್ತೆ ಮಾವನ್ನ, ನಮ್ಮ ಅಪ್ಪ ಅಮ್ಮನ್ನ ನಾವು ಒಂದು ಏನು ಹೇಳ್ತಾರೆ, ಮನೇಲಿ ಅವ್ರಿಗೆ ಬೆಲೆ ಕೊಡ್ತಾ ಇಲ್ಲ, ಅವ್ರನ್ನ ನೀಟಾಗಿ ನಾವು ನೋಡ್ಕೊಳ್ತಾ ಇಲ್ಲ. ಅದು ಕೂಡ ಅವ್ರಿಗೆ ಎಫೆಕ್ಟ್ ಆಗಿದೆ. ನೋಡಿ, ನಾವು ಯಾವ ಥರ ಅವ್ರನ್ನ ಟ್ರೀಟ್ ಮಾಡ್ತೀವೋ ಮಕ್ಕಳು ಅದೇ ಥರ ಟ್ರೀಟ್ ಮಾಡ್ತಾರೆ. ಪಾಪ ಅವ್ರು ಏನಾದರೂ ವಯಸ್ಸಾದರೂ ಹೇಳಿ, ಹೋಗಜ್ಜಿ ನಿಂದೇನು, ಹೋಗ್ ತಾತ ನಿಂದೇನು, ಆ ಥರ. ಅಂದರೆ ನಾವು ಯಾವ ಥರ ಒಂದು ಮನೆಯಲ್ಲಿ ನಮ್ಮ ನಡವಳಿಕೆ ಹೇಗಿರುತ್ತೋ ಅದನ್ನು ನೋಡ್ತಾ ಮಕ್ಕಳು ಕಲಿತಾರೆ. ಸೊ ಯಾವುದೇ ಒಂದು ಏನಪ್ಪ, ಇವಾಗ ನಾವು ಎಷ್ಟೇ ಲಕ್ಷ ಕೊಟ್ಟು ನಾವು ಸ್ಕೂಲಿಗೆ ಕಳಿಸ್ಬೋದು, ಏನೇ ಮಾಡ್ಬೋದು, ಅವ್ರಿಗೆ ನೀವೇನೇನೆಲ್ಲ ಏನೋ ಹೇಳ್ತಾರೆ, ಇದೇ ಪ್ರೋಟೀನ್ ತಿನ್ನಿ, ಇದೇ ವಿಟಮಿನ್ ತಿನ್ನಿ ಅಂತ ನಾವು ಮಕ್ಕಳಿಗೆಲ್ಲ ತಿನ್ನಿಸ್ಬೋದು. ಓಕೆ, ಅದು ನಮ್ಮ ಫಿಸಿಕಲಿ ಆಯಿತು. ಬಟ್ ಮೆಂಟಲಿ ಅವ್ರಿಗೆ ಒಳ್ಳೆ ಗುಣಗಳನ್ನು ನಾವು ಬೆಳೆಸ್ಬೇಕು ಅಂತಂದರೆ ಫಸ್ಟು ಆ ಗುಣಗಳೇ ನಮ್ಮಲ್ಲಿ ಬರಬೇಕು ಅಲ್ವಾ. ನಾವು ಫಸ್ಟು ನೀಟಾಗಿದ್ದರೆ ನೋಡಿ, ಹಿರಿಯರ ಕಾಲದಲ್ಲಿ ಒಂದು ಡೈವರ್ಸ್ ಇತ್ತ, ಒಂದು ಜಗಳಗಳಾಗ್ತಾ ಇದ್ವ, ಮತ್ತು ಅವಾಗೆಲ್ಲ ಸಂಬಂಧಗಳು ಎಷ್ಟು ಚೆನ್ನಾಗಿರ್ತಿತ್ತು ನೋಡಿ. ಇವರು ನಮ್ಮ ದೊಡ್ಡಮ್ಮ ಅಂತ ತೋರಿಸೋದೇ ಒಂದು ಖುಷಿ ಇರ್ತಿತ್ತು, ನಮ್ಮ ಬಂಧು ಬಳಗ, ಇದನ್ನು. ಆಮೇಲೆ ಇನ್ನೊಂದು, ಏನಾದರೂ ಜಗಳ ಆದರೆ, ಯಾವುದಾದ್ರೂ ಫಂಕ್ಷನ್ ಆದರೆ ಫಸ್ಟು ಜಗಳ ಆದವ್ರ ಮನೆಗೆ ಕರೆಯೋಕೆ ಹೋಗ್ತಿರು. ಇಂಥ ಟೈಮಲ್ಲಾದರೂ ಇವರು ಒಟ್ಟಿಗೆ ಆಗಲಿ, ಒಂದಾಗಲಿ ಅನ್ನೋ ಮನೋಭಾವ ಇರ್ತಾಯಿತ್ತು. ಇವಾಗ ಯಾರಾದರೂ ರಿಲೇಷನ್ ಮನೆಗೆ ಬಂದರೆ ಮುಖನೇ ಒಂಥರ ಮಾಡಿಬಿಡ್ತಾರೆ. ನಾವು ಎಷ್ಟೋ ಸತಿ ಆ ಥರ ಮಾಡ್ಕೊತೀವಿ. ಬಟ್ ಆ ಥರ ಎಲ್ಲ ಮಾಡೋದ್ರಿಂದ ನಾಳೆ ನಮ್ಮ ಮಕ್ಕಳಿಗೆ ಸಂಬಂಧಗಳು ಇದ್ದು ಅನ್ನೋದೇ ಅವ್ರಿಗೆ ಗೊತ್ತಾಗಲ್ಲ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನೀವೇನೇ ಈ ನ್ಯೂಕ್ಲಿಯರ್ ಫ್ಯಾಮಿಲಿನೇ ಆಗಿರ್ಬೋದು, ಅಂದರೆ ನೀವು ಏನು ಹೇಳ್ತಾರೆ, ಗಂಡ ಹೆಂಡತಿ ಮಗುನೇ ಇರ್ಬೋದು. ಬಟ್ ಯಾವಾಗಾದರೂ ಅಟ್ಲೀಸ್ಟ್ ಒಂದು 6 ತಿಂಗಳಿಗೆ, ವರ್ಷಕ್ಕಾದರೂ ನಿಮ್ಮ ಊರುಗಳಿಗೆ ಹೋಗಿ ನಿಮ್ಮ ಸಂಬಂಧಿಕರ ಜೊತೆಗೆ ಚೆನ್ನಾಗಿರಿ. ನಿಮ್ಮ ಸಂಬಂಧಿಕರ ಜೊತೆಗೆ ನಿಮ್ಮ ಮಕ್ಕಳನ್ನು ಕರ್ಕೊಂಡೋಗಿ 2 ದಿನ ಅಲ್ಲಿ ಇರಕ್ಕೆ ಬಿಡಿ, ಅಜ್ಜಿ ತಾತಂದ್ರ ಮನೇಲಿ ಇರಕ್ಕೆ ಬಿಡಿ. ಅವರವರು ಒಂದು ಒಳ್ಳೆ ಮೌಲ್ಯಗಳನ್ನ, ಒಂದು ಒಳ್ಳೆ ಸಂಸ್ಕೃತಿನ ಅವ್ರು ಹೇಳ್ಕೊಡ್ತಾರೆ ಅಂತ ಹೇಳ್ತಾ ನನ್ನ ಟಾಪಿಕ್ನ ಮುಗಿಸ್ತೀನಿ. ಇಷ್ಟ ಆಯಿತು ಅಂದ್ಕೊತೀನಿ. ಇಷ್ಟ ಆಗಿದ್ದರೆ
ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.